ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಆ ಪ್ರೋಮೋದಲ್ಲಿ ಈಗಾಗಲೇ ದೃಷ್ಟಿಗೆ ಎಲ್ಲ ರೀತಿಯ ಅವಮಾನಗಳನ್ನು ಮಾಡಬೇಕು ಅಂದ್ಕೊಂಡು ಶರಾವತಿ ಕಾದು ಕೂತಿದ್ದಾಳೆ ಅಂತಲೇ ಹೇಳ್ಬೋದು. ಮತ್ತು ಈಗಾಗಲೇ ಡಿನ್ನರ್ಗೆ ಇನ್ವೈಟ್ ಮಾಡಿರುವಂತಹ ದತ್ತು ದೃಷ್ಟಿಯನ್ನು ಕರೆದಿದ್ದಾನೆ. ದತ್ತುವಿನ ಮಾತಿಗೆ ಬೆಲೆ ಕೊಟ್ಟು ದೃಷ್ಟಿ ಈಗಾಗಲೇ ಹೋಟೆಲ್ಗೆ ಬಂದಿದ್ದಾಳೆ. ಅದೇ ಸಂದರ್ಭದಲ್ಲಿ ಮೊದಲೇ ಈಗಾಗಲೇ ಹೋಟೆಲ್ಗೆ ಬಂದಿರುವಂತಹ ದೃಷ್ಟಿ ಮತ್ತು ಅವರ ಮನೆಯವರು ಬಂದು ಕೂತಿದ್ದಾರೆ. ಇದೇ ಸಂದರ್ಭದಲ್ಲಿ ದೃಷ್ಟಿ ಬರುವಾಗ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಏನಿರ್ತಾರೆ ಅವರು ದೃಷ್ಟಿಯನ್ನು ತಡೆದು ಈಗಾಗಲೇ ಹೇಳುತ್ತಿದ್ದಾರೆ, ನಿಮ್ಮಂಥವರೆಲ್ಲ ಇಲ್ಲಿಗೆ ಬರಬಾರ್ದು, ನಿಮ್ಮಂಥವರೆಲ್ಲ ಹೋಟೆಲ್ನ ಹಿಂಭಾಗದಲ್ಲಿ ಇರುವಂಥ ಜಾಗದಲ್ಲಿರಬೇಕು ಅಂತ ಹೇಳ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಹೇಗೋ ಮಾಡಿ ಹೋಟೆಲ್ನ ಒಳಗಡೆ ಬಂದಿರುವಂತಹ ದೃಷ್ಟಿ ಈಗಾಗಲೇ ಹೋಟೆಲ್ಗೆ ಬಂದಿದ್ದಾಳೆ. ಬಂದಿರುವಂತಹ ಸಂದರ್ಭದಲ್ಲಿ ದತ್ತು ದೃಷ್ಟಿಯನ್ನು ನೋಡಿ ಬಾ ದೃಷ್ಟಿ ಕೂತ್ಕೋ ಅಂತ ಹೇಳ್ತಾನೆ. ಹೇಳಿದಂಥ ಸಂದರ್ಭದಲ್ಲಿ ಏಕೆ ನೆಲದ ಮೇಲೆ ಕೂತ್ಕೊಬಿಡ್ತಾಳೆ ದೃಷ್ಟಿ. ಆಗ ಎಲ್ಲರೂ ಅಲ್ಲಿಗೆ ಹೋಟೆಲ್ಗೆ ಬಂದಿರುವಂತಹ ಎಲ್ಲ ಕಸ್ಟಮರ್ ಕೂಡ ಅವ್ರನ್ನೇ ನೋಡ್ತಿರ್ತಾರೆ. ಆಗ ದೃಷ್ಟಿ ಕೆಳಗೆಲ್ಲ ಮೇಲುಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ಸಂದರ್ಭದಲ್ಲಿ ಕೂತ್ಕೊಳ್ತಾಳೆ. ಮತ್ತು ಮನದಲ್ಲಿ ಯೋಚನೆ ಮಾಡ್ತಿರ್ತಾಳೆ, ಅಯ್ಯೋ ನಾನು ಇವ್ರ ಸಮಕ್ಕೆ ಕೂತ್ಕೊಬಿಟ್ನಲ್ಲ, ನಾನು ಏನಾರು ಒಳ್ಳೇದು ಮಾಡಬೇಕು ಅಂದರೆ ಈ ಥರ ಎಲ್ಲ ಸಮಸ್ಯೆ ಆಗುತ್ತಲ್ಲ ಅಂತ ಅನ್ಕೋತಿರ್ತಾಳೆ. ಮತ್ತು ಅದೇ ಸಂದರ್ಭದಲ್ಲಿ ಇಂಪನ ಕೂಡ ಅಲ್ಲೇ ಇರ್ತಾಳೆ. ದತ್ತು, ನಿಮಗೆ ಏನೆಲ್ಲ ಆರ್ಡ್ರ್ ಬೇಕು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ದತ್ತು ಹೇಳ್ತಾನೆ, ನನ್ನ ಇಷ್ಟ ಎಲ್ಲ ಗೊತ್ತಾ ನಿಮಗೆ, ಯಾಕಂದರೆ ನಾನು ಹೋಟ್ಲಿಗೆ ಬರೋದೇ ನನಗೆ ಇಷ್ಟ ಇಲ್ಲ, ಅಂಥದ್ರಲ್ಲಿ ನನ್ನೆಲ್ಲ ಇಷ್ಟ ನಿಮಗೆ ಗೊತ್ತಾ ಅಂತ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಇಂಪನ ಕೂಡ ಏಕೆ ಅಯ್ಯೋ ನಾನೇನೋ ತಪ್ಪು ಮಾಡೋದನಪ್ಪ ಅಂತ ಅನ್ಕೋತಾ ಇರ್ತಾಳೆ. ಮತ್ತೊಂದು ಕಡೆ ಈಗಾಗಲೇ ಹೋಟೆಲ್ಗೆ ಬಂದಿರುವಂತಹ ದೃಷ್ಟಿ ಕುಳಿತಿರ್ತಾಳೆ. ಮತ್ತು ಆರ್ಡ್ರ್ ಮಾಡ್ತೀನಿ ಅಂದ್ಬಿಟ್ಟು ಏಕೆ ಅಲ್ಲಿಗೆ ಬಂದಿರುವ ಸರ್ವರ್ ಹೇಳ್ತಾರೆ. ಆಗ ದತ್ತಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಹೊರಗಡೆ ಹೋಗ್ತಾನೆ. ಆಗ ಅಲ್ಲಿಗೆ ಎಲ್ಲರೂ ಕೂಡ ನೂಡಲ್ಸ್ ಮತ್ತು ಮ್ಯಾಗಿನ ಆರ್ಡ್ರ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರುವಂತಹ ದೃಷ್ಟಿಗೆ ಯಾವುದೇ ರೀತಿಯ ನೂಡಲ್ಸ್ ಮತ್ತು ಮ್ಯಾಗಿನ ಯಾವ ರೀತಿ ತಿನ್ನಬೇಕು ಅನ್ನೋದು ಗೊತ್ತಿಲ್ವೋ ಗೊತ್ತಿಲ್ಲ. ಆದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ತಿಂತಿರ್ತಾರೆ. ದತ್ತುವಿನ ಅಕ್ಕ ತಿನ್ನು ದೃಷ್ಟಿ ಅಂತ ಹೇಳ್ತಾರೆ. ಹೇಳಿದಂಥ ಸಂದರ್ಭದಲ್ಲಿ ಅವಳಿಗೆ ತಿನ್ನೋಕ್ಕೆ ಮತ್ತು ಆಗೋದಿಲ್ಲ. ಅಂದರೆ ಯಾವ ರೀತಿ ಯಾವ ಸ್ಪೂನಲ್ಲಿ ಯಾವ ಸ್ಟೈಲಲ್ಲಿ ತಿನ್ನಬೇಕು ಅನ್ನೋದು ದೃಷ್ಟಿಗೆ ಗೊತ್ತಾಗೋದಿಲ್ಲ. ಇದೇ ಸಂದರ್ಭದಲ್ಲಿ ಏಕೆ ಅವಳು ಅವಳ ಬಟ್ಟೆಗೆ ಬೀಳಿಸ್ಕೊಳ್ತಾಳೆ. ಆಗ ಜೋರಾಗಿ ಕೂಗಾದಾಗ ಅಕ್ಕಪಕ್ಕದವರೆಲ್ಲ ಕೂಡ ಅವರನ್ನೇ ನೋಡ್ತಿರ್ತಾರೆ. ಮತ್ತು ದತ್ತನು ಕೂಡ ಅವರನ್ನೇ ನೋಡ್ತಿರ್ತಾರೆ. ಮತ್ತು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಹೇಗೆಲ್ಲ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಆ ಥರ ಎಲ್ಲ ಆಗ್ತಾಯಿದೆ ಅಂತ ಶರಾವತಿ ಖುಷಿಯಾಗಿರ್ತಾಳೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂಬುದನ್ನು ನಾವು ನೋಡೋಣ ಸ್ನೇಹಿತರೆ. ಹಾಗೆ ಇಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.